ಅವನು ಗದಾಧರ ಅಂತ ಅವನಿಗೆ ಹೆಸರು ಬರೋದಕ್ಕೆ ಕಾರಣ ಏನು ಅಂತಂದರೆ, ಗದ ಅಂತ ಒಬ್ಬ ಅಸುರ, ಆ ಗದ ಎಂಬ ಅಸುರನನ್ನು ಸಂಹಾರ ಮಾಡುವುದಕ್ಕೆ ಗದೆ ಹಿಡ್ಕೊಂಡು ಬಂದಂತು ಪರಮಾತ್ಮ. ಅದರಿಂದ ಅವನಿಗೆ ಗಯಾ ಗದಾಧರ ಅಂತ ಪ್ರಸಿದ್ಧನಾಗಿದ್ದಾನೆ ಅಂತ ಇದ್ದಾರೆ. ಮತ್ತು ಅಲ್ಲಿ ಏನು ತೀರ್ಥಗಳನ್ನು ಮಾಡಿದ್ದಾರೆ, ಅಲ್ಲಿ ಅವಶ್ಯವಾಗಿ ಎಲ್ಲರೂ ಕೂಡ ಆ ಗಯೆಯಲ್ಲಿ ವಿಷ್ಣುಪಾದ, ವಟವೃಕ್ಷದ ಛಾಯೆ ಮತ್ತು ಮತ್ತೊಂದು ಕಡೆಯಲ್ಲಿ 3 ಕಡೆಯಲ್ಲಿ ಶ್ರಾದ್ದವನ್ನು ಮಾಡಬೇಕು. ಅದರಿಂದ ಎಲ್ಲ ಪಿತೃಗಳು ಉದ್ಧಾರ ಆಗ್ತಾರೆ. ಪಿತೃಗಳೆಲ್ಲ ನಿರೀಕ್ಷೆ ಮಾಡ್ತಾರಂತೆ, ಯಾರಾದರೂ ನಮ್ಮ ವಂಶದವರು ಇಲ್ಲಿಗೆ ಬಂದು ಶ್ರಾದ್ದ ಮಾಡ್ತಾರಾ, ನಮ್ಮನ್ನು ಉದ್ಧಾರ ಮಾಡ್ತಾರಾ, ನಮ್ಮ ವಂಶದ ಮಕ್ಕಳು ಹಾಗೆ ಅಂತ ಪಿತೃಗಳು ನಿರೀಕ್ಷೆ ಮಾಡ್ತಾರೆ. ಆದ್ದರಿಂದ ಗಯಾ ವಿಷ್ಣುಪಾದದ ಮೇಲೆ ಒಂದು ಬನ್ನಿ ಎಲೆಯಷ್ಟಾದರೂ ಅನ್ನವನ್ನು ಹಾಕಿ ಪಿತೃಗಳಿಗೆ ತೃಪ್ತಿಯಾಗಲಿ ಅಂತ ಮಕ್ಕಳು ಮಾಡ್ತಾರಾ ಅನ್ನುವ ನಿರೀಕ್ಷೆ ಒಳಗೆ ಪಿತೃಗಳಲ್ಲಿ ಕಾಯ್ತಾ ಇರ್ತಾರಂತೆ. ಹಾಗಾಗಿ ಆ ಪಿತೃದೇವತೆಗಳ ಆರಾಧನೆಗೆ ದೊಡ್ಡ ಒಂದು ಕ್ಷೇತ್ರ ಆಯ್ತದು ಹಾಗೆ ಅಂತ ಇದ್ದಾರೆ. ಹೀಗೆ ಆ ಗಯೆಯ ಒಂದು ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಅದರ ವಿಶೇಷವಾದ ಗಯೆಗೋಸ್ಕರವಾಗಿ ಹೋಗ್ತೇನೆ, ಗಯೆಗೆ ಹೋಗ್ತೇನೆ, ಗಯಾ ಶ್ರಾದ್ದವನ್ನು ಮಾಡ್ತೇನೆ ಅಂತ ಅಂದುಕೊಂಡ್ರೂ ಸಾಕು, ಪಿತೃಗಳು ಅನುಗ್ರಹ ಮಾಡ್ತಾರೆ. ಅದಕ್ಕೆ ಶಾಸ್ತ್ರವನ್ನು ಒಂದು ಮಾತಿದೆ, ಏಷ್ಟವ್ಯ ಬಹವ ಪುತ್ರಾಹ, ಅನೇಕ ಗಂಡು ಮಕ್ಕಳು ಬೇಕು ಅಂತ ಅಪೇಕ್ಷೆ ಪಡಬೇಕಂತೆ. ಯಾಕೆ ಅಂದರೆ ಒಬ್ಬನಾದರೂ ಗಯಾ ಕ್ಷೇತ್ರಕ್ಕೆ ಹೋಗಿ ಶ್ರಾದ್ದ ಮಾಡಿದರೆ ಪಿತೃಗಳು ಉದ್ಧಾರ ಆಗ್ತಾರೆ. ಆದ್ದರಿಂದ ಒಬ್ಬನೇ ಮಗ ಹುಟ್ಟಿ ಅವನು ದುರ್ಬುದ್ಧಿಯವನಾದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಆದ್ದರಿಂದ ಅನೇಕ ಗಂಡು ಮಕ್ಕಳಾಗಬೇಕು, ಒಬ್ಬನಾದರೂ ಗಯಾ ಕ್ಷೇತ್ರಕ್ಕೆ ಹೋಗಿ ಅವನು ಪಿತೃಗಳನ್ನು ಉದ್ಧಾರ ಮಾಡಬಹುದು ಅಂತ ಹೇಳ್ತಾರೆ. ಅದು ಹೇಳಿ ಕೂಡಲೇ ಹೇಳ್ತಾರೆ, ನೇಷ್ಟವ್ಯ ಬಹವ ಪುತ್ರಾಹ, ಅನೇಕ ಮಕ್ಕಳು ಬೇಕು ಅಂತ ಅಪೇಕ್ಷೆ ಪಡಬೇಡಿ, ಒಬ್ಬ ಹೆಂಡ ಕೊಡಿದ್ರೂ ಕೂಡ ಪಿತೃಗಳೆಲ್ಲ ನರಕಕ್ಕೆ ಹೊರಟೋಗ್ತಾರೆ, ಎಚ್ಚರಿಕೆ ಹಾಗೆಂತ ಜೊತೆಗೆ ಅದನ್ನು ಸೇರಿಸ್ತಾರೆ. ಇದರ ಅರ್ಥ ಮಕ್ಕಳು ಒಬ್ಬರೋ ಇಬ್ಬರು ಅನ್ನೋದಕ್ಕಿಂತ ಮಕ್ಕಳು ಸಂಸ್ಕಾರವಂತರಾಗಿರಬೇಕು, ಆ ಪಿತೃಗಳನ್ನು ಉದ್ಧಾರ ಮಾಡುವಂತಹ ಧರ್ಮನಿಷ್ಠೆ ಉಳ್ಳವರಾಗಿರಬೇಕು ಅನ್ನೋದು ಒಟ್ಟು 2 ಮಾತಿನ ತಾತ್ಪರ್ಯ. ಹೀಗೆ ಆ ಗಯಾ ಕ್ಷೇತ್ರದ ಮಹಿಮೆಯನ್ನು ಹೇಳ್ತಾರೆ. ಅಲ್ಲಿಂದ ಮುಂದೆ ಇನ್ನೂ ಅನೇಕ ಸಂಗತಿಗಳನ್ನು ಹೇಳ್ತಾರೆ. ಅದರಲ್ಲಿ ಭಾರತ ವರ್ಷದ ಒಂದು ಕ್ರಮವನ್ನು ಹೇಳ್ತಾರೆ. ನೀವೆಲ್ಲ ಈ ಶ್ಲೋಕ ಕೇಳಿರ್ತೀರಿ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ನವಸಾಹಸ್ರ ವಿಸ್ತೃತಂ. ಆ ಸಮುದ್ರದ ಉತ್ತರದಿಂದ ಹಿಮಾಲಯದವರೆಗೆ, ದಕ್ಷಿಣದಲ್ಲಿ ಹಿಮಾಲಯ, ಉತ್ತರದಲ್ಲಿ ಸಮುದ್ರ, ಇದೆರಡರ ಮಧ್ಯದಲ್ಲಿರ್ತಕ್ಕಂತಹ ಪ್ರದೇಶ ಏನಿದೆ ಇದನ್ನು ಭಾರತ ವರ್ಷ ಅಂತ ಕರೀತಾರೆ. ಕರ್ಮಭೂಮಿರಿಯಂ ಸ್ವರ್ಗಂ ಅಪವರ್ಗಂಚ ಗಚ್ಚತಾಂ. ಇದಕ್ಕೆ ಕರ್ಮಭೂಮಿ ಅಂತ ಕರೀತಾರೆ, ಪುಣ್ಯಭೂಮಿ ಅಂತ ಕರೀತಾರೆ. ಅಂದರೆ ಇಲ್ಲಿ ಪಾಪ ಮಾಡಿದ್ರೆ ಪಾಪ ಬರಲ್ಲ ಅಂತಲ್ಲ, ಪುಣ್ಯ ಮಾಡಿದ್ರೆ ಹೆಚ್ಚು ಪುಣ್ಯ ಬರುವಂಥ ಸ್ಥಳ ಇದು. ಹಾಗಾಗಿ ಭಾರತ ವರ್ಷವನ್ನು ನಾವು ಒಂದು ಯೋಚನೆ ಇದರೊಳಗೆ ಸೂಕ್ಷ್ಮ ಇದೆ. ಇದರೊಳಗೆ ನಾವೇನು ಇವತ್ತು ವಿದೇಶಗಳು ಅಂತ ಹೇಳ್ತೇವೆ, ಅದೆಲ್ಲ ಭಾರತ ವರ್ಷವೇ. ನಮ್ಮ ಕಣ್ಣಿಗೆ ಕಾಣೋದು ಭಾರತ ವರ್ಷ ಒಂದೇ. ಇನ್ನು ಬೇರೆ ಬೇರೆ ಕಿಂಪುರುಷ ವರ್ಷ ಅಂತ ಬೇರೆ ಬೇರೆ ಕೇತುಮಾಲ, ಭದ್ರಾಶ್ವ ಅಂತೆಲ್ಲ ಇದೆ. ಅದ್ಯಾವುದು ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂತಹ ವರ್ಷಗಳದು. ಅದರಲ್ಲಿ ಭಾರತ ವರ್ಷ ಭರತಖಂಡೆ ಅಂತ ಹೇಳಿ, ಭರತಖಂಡ ಅಂತ ನಾವು ಏನು ಹೇಳ್ತೇವೆ ಅದು ನಮ್ಮ ಈ ಒಂದು ಪ್ರದೇಶಗಳು. ಅದರಲ್ಲಿ ಸಗರ ಮಹಾರಾಜರ ಕಾಲದಲ್ಲಿ ಹೈಹಯ ತಾಲಜಂಘ ಅಂತ ಕೆಲವು ಅಸುರರು, ಮ್ಲೇಚ್ಛರು, ಯವನರು ಅವರೆಲ್ಲ ಅನ್ಯಾಯವಾಗಿ ಆಳ್ತಾ ಇದ್ದ ರಾಜನನ್ನು ಕೊಂದು ದೇಶವನ್ನು ಆಕ್ರಮಿಸಿಕೊಳ್ತಾರೆ. ಆಗ ಸಿಟ್ಟು ಬಂದು ಆ ವಂಶ ಹುಟ್ಟಿದ ರಾಜ ಅವರನ್ನೆಲ್ಲರನ್ನೂ ಸಂಹಾರ ಮಾಡ್ತೇನೆ ಅಂತ ದೀರ್ಘಕಾಲದ ದೊಡ್ಡ ಘೋರ ಯುದ್ಧ ಶುರು ಮಾಡ್ತಾರೆ. ಆಗ ಆ ಮ್ಲೇಚ್ಛರು, ಶಕರು, ಯವನರೆಲ್ಲ ವಸಿಷ್ಠರಲ್ಲಿ ಅವರು ಶರಣಾಗ್ತಾರೆ, ನಮ್ಮನ್ನು ಪ್ರಾಣ ಉಳಿಸಿ ಅಂತ ಶರಣಾಗತರಾಗಿದ್ದಾರೆ. ಆದ್ದರಿಂದ ಅವರನ್ನು ಸಂಹಾರ ಮಾಡಬೇಡ, ಅದಕ್ಕೆ ಅವರ ಸಂಹಾರಕ್ಕೆ ಅನುಗುಣವಾದ ಒಂದು ಪ್ರತಿನಿಧಿಯಾಗಿ ಬೇರೆ ಶಿಕ್ಷೆ ಕೊಡಬೇಕು ಅಂತ ವ್ಯವಸ್ಥೆ ಆಗುತ್ತೆ. ಆಗ ನೀವಿರತಕ್ಕಂತಹ ಪ್ರದೇಶಗಳು ವೈದಿಕ ಕರ್ಮಗಳಿಗೆ ಬಹಿಷ್ಕೃತವಾಗಲಿ ಅಂತ ಶಾಪ ಕೊಡ್ತಾರೆ. ಹಾಗಾಗಿ ವಿದೇಶಗಳಲ್ಲಿ ಮಾಡುವ ಪುಣ್ಯ ಬರಲ್ಲ ಅಂತಲ್ಲ, ಆದರೆ ಪಾಪ ಮಾಡಿದ್ರೆ ಪಾಪ ಬರುತ್ತೆ ಅಂತ ಅಂದಮೇಲೆ ಪುಣ್ಯ ಮಾಡಿದ್ರೆ ಪುಣ್ಯವೂ ಬರಬೇಕು. ಆದರೆ ಅದರ ಪರ್ಸೆಂಟೇಜ್ ಬಹಳ ಕಡಿಮೆ. ನಾವು ಭರತಖಂಡದಲ್ಲಿ ಇಲ್ಲಿ ಈ ಪ್ರದೇಶದಲ್ಲಿ ಈ ಪುಣ್ಯಭೂಮಿಯಲ್ಲಿ ಮಾಡಿದರೆ ಬರತಕ್ಕಂತಹ ಪುಣ್ಯ ಏನಿದೆ ಅಂಥ ಪುಣ್ಯದ ಫಲ ಆ ಒಂದು ಶಾಪಗ್ರಸ್ತವಾದ ವೈದಿಕ ಕರ್ಮಗಳಿಗೆ ಶಾಪಗ್ರಸ್ತವಾದ ಮ್ಲೇಚ್ಛ ದೇಶಗಳಲ್ಲಿ ಅಂಥ ಪುಣ್ಯ ಬರಲ್ಲ. ಹಾಗೆ ಅಂತ ಹರಿವಂಶದಲ್ಲಿ ಒಂದು ಉಲ್ಲೇಖ ಬರುತ್ತೆ. ಅದರಿಂದ ನಾವು ಕಣ್ಣಿಗೆ ಕಾಣೋದೆಲ್ಲ ಭಾರತ ವರ್ಷವೇ ಅದು.
ಅದರಲ್ಲಿ ಈ ಉತ್ತರಂ ಯತ್ ಸಮುದ್ರಸ ಹಿಮಾದ್ರೇಶೈವ ದಕ್ಷಿಣಂ ಅಂದ್ರಲ್ಲ, ಇದೇನಿದೆ ಇದು ಅತ್ಯಂತ ಶ್ರೇಷ್ಠವಾದ ಕರ್ಮಭೂಮಿ ಎಂಬ ಮಾತನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿರ್ತಕ್ಕಂತಹ ಅನೇಕ ಅದ್ಭುತವಾದಂತಹ ದೇವತಾ ಸನ್ನಿಧಾನದ ಪರ್ವತಗಳು, ಪುಣ್ಯ ನದಿಗಳು ಮತ್ತು ಭಗವಂತನ ವಿಶೇಷವಾದ ಅವತಾರಗಳು ನಡೆದಂತಹ ಪುಣ್ಯಸ್ಥಳ, ಮಹಾನುಭಾವರಾದ ದೇವತೆಗಳೆಲ್ಲ ನೆಲೆಸಿದ ಪುಣ್ಯಸ್ಥಳ, ಋಷಿಮುನಿಗಳೆಲ್ಲ ಇಲ್ಲಿ ಜನ್ಮ ಪಡೆದು ಸಾಧನೆ ಮಾಡಿಕೊಂಡಂತಹ ಪವಿತ್ರ ಕ್ಷೇತ್ರ ಇದು. ಇಂತಹ ಪವಿತ್ರ ಕರ್ಮಭೂಮಿಯನ್ನು ನಾವು ಕರ್ಮಭೂಮಿಯಲ್ಲಿ ಜನ್ಮ ಪಡೆಯಬೇಕಾಗಿದ್ರೇ ಅನೇಕ ಜನ್ಮದ ಪುಣ್ಯದ ಫಲ ಇರಬೇಕು. ಆದ್ದರಿಂದ ಅಂತಹ ಪುಣ್ಯದಿಂದ ನಮಗೆ ಮನುಷ್ಯರಾಗಿ ಈ ಭರತ ಭೂಮಿಯಲ್ಲಿ ಹುಟ್ಟಿದ್ದೇವೆ ಅಂತಂದ ಮೇಲೆ ನಾವು ಆ ಪುಣ್ಯವನ್ನು ಜಾಸ್ತಿ ಮಾಡಿಕೊಳ್ಳುವ ಕಡೆ ನಮ್ಮ ಜೀವನದ ರೂಪುರೇಷೆಗಳಿರಬೇಕು ಎಂಬ ಅಂಶವನ್ನು ಭಾರತ ವರ್ಷದ ಸಂಕ್ಷೇಪದ ಒಂದು ಪುಟ್ಟ ಅಧ್ಯಾಯದಲ್ಲಿ ಭಾರತ ವಂಶದ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ. ಹೀಗೆ ಅನೇಕ ಸಂಗತಿಗಳನ್ನು ಹೇಳ್ತಾ ಇದ್ದಾರೆ. ಮತ್ತು ರಾಜರ ಧರ್ಮಗಳು ಮತ್ತು ರಾಜರು ಯುದ್ಧಕ್ಕೆ ಹೋಗಬೇಕಾಗಿದ್ದರೆ ಅವರು ಏನೇನು ಮಂತ್ರ ಯಂತ್ರಗಳನ್ನು ಮಾಡಿಕೊಳ್ಬೇಕು, ಯಾವ ಮುಹೂರ್ತಗಳಲ್ಲಿ ಹೋಗಬೇಕು, ಹೇಗೆ ಅವರು ತಮ್ಮ ಸೇನಾ ಬಲವನ್ನು ಗೆಲ್ಲುವ ಹಾಗೆ ಮಾಡಿಕೊಳ್ಬೇಕಾಗಿದ್ದರೆ ಅದಕ್ಕಿರ್ತಕ್ಕಂತಹ ಅನೇಕ ಮಂತ್ರತಂತ್ರಗಳ ವಿಚಾರಗಳನ್ನೆಲ್ಲ ಮುಂದಿನ ಅನೇಕ ಅಧ್ಯಾಯಗಳಲ್ಲಿ ಹೇಳ್ತಾ ಇದ್ದಾರೆ. ಅನಂತರ ಕೆಲವು ಜ್ಯೋತಿಷದ ಸಂಗತಿಗಳನ್ನು ಹೇಳ್ತಾರೆ. ಕೆಲವು ವಿಶೇಷವಾದಂಥ ಬೇರೆ ಬೇರೆ ದೇವತಾ ಸ್ತ್ರೀಯರ ಒಂದು ಆರಾಧನೆಗಳನ್ನು ನಿರೂಪಣೆ ಮಾಡ್ತಾರೆ. ಅದನ್ನೆಲ್ಲ ಮಾಡ್ತಕ್ಕಂಥ ಕ್ರಮಗಳನ್ನು ಹೇಳ್ತಾರೆ. ಅದೆಲ್ಲ ಕ್ಷತ್ರಿಯರಾದವರು ತಾವು ಯುದ್ಧದಲ್ಲಿ ಗೆಲುವು ಪಡೆಯಲಿಕ್ಕೆ ಮಾಡಬೇಕಾದಂತಹ ಮಂತ್ರತಂತ್ರ ಹೋಮಗಳನ್ನು ಪರಿಚಯಿಸ್ತಾರೆ. ಅನಂತರ ಲಕ್ಷ ಕೋಟಿ ಹೋಮ ಅದರ ಕ್ರಮಗಳನ್ನು ಹೇಳ್ತಾರೆ. ಅನಂತರ ವರ್ಣಾಶ್ರಮ ಧರ್ಮಗಳನ್ನು ಹೇಳ್ತಾರೆ. ಆಮೇಲೆ ಎಲ್ಲರಿಗೂ ಕೂಡ ಸಂಬಂಧಪಟ್ಟಂತಹ ಒಂದು ಕೆಲವು ಸಂಗತಿ ಹೇಳ್ತಾರೆ. ವಿವಾಹದ ಸಂಗತಿ ಹೇಳಬೇಕಾದ್ರೆ ಒಂದೆರಡು ಸಂಗತಿಗಳನ್ನ ನಾವು ತಿಳ್ಕೊಳ್ಳೋಣ. ಏನಂತಂದರೆ ಬಹಳ ಮಹತ್ವದ ಒಂದು ಮಾತು ಹೇಳ್ತಾರೆ. ಹೆಣ್ಮಕ್ಕಳು ಎರಡನೇ ಮದುವೆಯನ್ನು ಮಾಡಿಕೊಳ್ಬೇಕೋ ಮಾಡ್ಕೋಬಾರ್ದೋ ಅನ್ನೋದೊಂದು ಪೂರ್ವಕಾಲದಿಂದ ಜಿಜ್ಞಾಸೆ ಇರತಕ್ಕಂಥದ್ದು. ಕೆಲವು ಸಂದರ್ಭದಲ್ಲಿ ಒಂದು ಮದುವೆ ಆಗಿದ್ದರೂ ಕೂಡ ಹೆಣ್ಮಕ್ಕಳಿಗೆ ದ್ವಿತೀಯ ವಿವಾಹ ವಿಹಿತವಾಗಿದೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಯಾವಾಗ ಅಂತಂದರೆ ನಷ್ಟೇ ಮೃತೆ ಪ್ರವ್ರಜಿತೆ ಕ್ಲೀಬೇಚ ಪತಿತೆ ಪತೌ ಪಂಚಸ್ವಾಪತ್ಸು ನಾರೀಣಾಂ ಪತಿರನ್ಯೋ ವಿಧೀಯತೆ ಅಂತ ಒಂದು ಮಹತ್ವದ ಮಾತು. ಗಂಡ ಮದುವೆಯಾದ ಹೇಳದೆ ಕೇಳದೆ ಬಿಟ್ಟು ಹೊಟ್ಟೋದ, ಎಲ್ಲಿದ್ದಾನೆ ಅಂತಲೇ ಪತ್ತೆನೇ ಇಲ್ಲ. ನಷ್ಟೇ ಅಂದರೆ ಕಣ್ಣಿಗೆ ಕಾಣ್ತಾ ಇಲ್ಲ, ಎಲ್ಲ ಕಣ್ಮರಿಯಾಗಿದ್ದಾನೆ, ಅವನು ಎಲ್ಲಿದ್ದಾನೆ ಏನು ಅವನ ಸಂಗತಿಯೇ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ಹೆಣ್ಣು ಇನ್ನೊಂದು ಮದುವೆಯನ್ನು ಮಾಡಿಕೊಳ್ಬಹುದು. ಹಾಗೆಯೇ ಮೃತೆ ಮದುವೆಯಾದ ಏನು ಸಂಗಮ ಸುಖವನ್ನೇ ಅನುಭವಿಸಿಲ್ಲ, ಗಂಡ ಸತ್ತು ಹೋದ ಕೂಡಲೇ, ಆಗಲೂ ಕೂಡ ಹೆಣ್ಣು ಇನ್ನೊಂದು ಮದುವೆ ಮಾಡಿಕೊಳ್ಬಹುದು ಹಾಗೆ ಅಂತ ಹೇಳ್ತಾರೆ. ಮತ್ತು ಗಂಡನಲ್ಲಿ ಏನಾದರೂ ಕೂಡ ಕ್ಲೀಬತನ ಇದ್ದರೆ ಅದು ಮದುವೆ ಆದಮೇಲೆ ಗೊತ್ತಾದರೆ ಆಗ ಆ ಹೆಣ್ಣು ಇನ್ನೊಂದು ಮದುವೆ ಮಾಡಿಕೊಳ್ಬಹುದು. ಹಾಗೆಯೇ ಗಂಡ ಪತಿತನಾಗಿದ್ದರೆ ಅಂದರೆ ಯಾವುದೇ ರೀತಿಯ ಚಾರಿತ್ರ್ಯವನ್ನೇ ಉಳಿಸಿಕೊಳ್ಳದೆ ಅತ್ಯಂತ ಕೆಟ್ಟ ಮಾರ್ಗದಲ್ಲಿ ನಡೆಯುವಂತಹ ಪತಿತನಾದರೆ ಗಂಡ, ಆಗ ಹೆಣ್ಣು ಇನ್ನೊಂದು ಮದುವೆ ಮಾಡಿಕೊಳ್ಬಹುದು. ಹೀಗೆ ಪಂಚತ್ಸು ಆಪತ್ಸು, ಈ 5 ಆಪತ್ತಿನ ಸಮಯಗಳಲ್ಲಿ ನಾರೀಣಾಂ ಪತಿರನ್ಯೋ ವಿಧೀಯತೆ, ಇನ್ನೊಬ್ಬ ಗಂಡನನ್ನು ಹೆಣ್ಣು ಮದುವೆ ಮಾಡಿಕೊಳ್ಬಹುದು ಅನ್ನುವಂಥ ಒಂದು ಕ್ರಾಂತಿಕಾರಿಯಾದ ವಿಚಾರವನ್ನು ಪುರಾಣಗಳಲ್ಲಿ ಹೇಳಿದ್ದಾರೆ ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ಮತ್ತು ಮದುವೆಯನ್ನು ಯಾವಾಗ ಮಾಡ್ಕೋಬಾರ್ದು ಅದಕ್ಕೆ ಕೆಲವು ಮಾಹಿತಿ ಹೇಳ್ತಾರೆ. ಪ್ರಸುಪ್ತೆ ಕೇಶವೇ ನೈವ ವಿವಾಹ ಕಾರ್ಯ ಏವಹಿ, ಭಗವಂತ ಮಲಗಿರುವ ಸಮಯದಲ್ಲಿ ವಿವಾಹ ಮಾಡಿಕೊಳ್ಬಾರ್ದು. ಈ ಚಾತುರ್ಮಾಸ್ಯ ಭಗವಂತ ಮಲಗಿರುವ ಸಮಯ, ಅದಕ್ಕೋಸ್ಕರವೇ ಚಾತುರ್ಮಾಸ್ಯದಲ್ಲಿ ವಿವಾಹ ಉಪನಯನಾದಿಗಳನ್ನು ಮಾಡಿಕೊಳ್ಬಾರ್ದು ಹಾಗೆ ಅಂತ ಶಾಸ್ತ್ರದಲ್ಲಿ ಎಚ್ಚರಿಕೆ ಕೊಡ್ತಾರೆ. ಅನಂತರ ಪೌಷೆ ಚೈತ್ರೇ ಕುಜುದಿನೇ ರಿಕ್ತಾ ವಿಷ್ಟಿತೌ ನಚ, ಪುಷ್ಯಮಾಸದಲ್ಲಿ ವಿವಾಹವನ್ನು ಮಾಡಿಕೊಳ್ಬಾರ್ದು, ಮತ್ತು ಮಂಗಳವಾರದಲ್ಲಿ ವಿವಾಹವನ್ನು ಮಾಡಿಕೊಳ್ಬಾರ್ದು. ಚೈತ್ರ ಮಾಸದಲ್ಲಿ ಕೆಲವು ದೋಷಗಳಿದ್ದಾಗ ಅದನ್ನೆಲ್ಲ ಜ್ಯೋತಿಷದ ಮಾಹಿತಿ ಇದ್ದವರ ಪ್ರಕಾರ ಕೇಳಿ ತಿಳ್ಕೊಳ್ಬೇಕು. ಅನಂತರ ಗುರು ಶುಕ್ರ ಅಸ್ತ ಆದಾಗ
ಮತ್ತು ಚಂದ್ರ ಬೇರೆ ಕ್ರೂರ ಗ್ರಹಗಳಿಂದ ಬಾಧಿತನಾದಾಗ ಆವಾಗ ವಿವಾಹ ಮಾಡಿಕೊಳ್ಬಾರ್ದು. ಹಾಗೆ ವ್ಯತಿಪಾತ ಮೊದಲಾದದ್ದು ಇರುವಾಗ ಮದುವೆ ಮಾಡಿಕೊಳ್ಬಾರ್ದು. ಹಾಗೆ ಅಂತ ಕೆಲವು ಮಾತುಗಳನ್ನು ಹೇಳ್ತಾರೆ. ಆನಂತರ ಕೆಲವು ಸದಾಚಾರಗಳು, ಇದಕ್ಕೇನು ಜಾತಿಗೆ ಸಂಬಂಧಪಟ್ಟಿದ್ದಲ್ಲ, ಒಬ್ಬ ಮನುಷ್ಯ ನಡ್ಕೊಳ್ಬೇಕಾದಂತಹ ವರ್ತನೆಗಳು, ಆ ಸದ್ವರ್ತನೆಗಳು, ಉತ್ತಮವಾದ ನಡವಳಿಕೆಗಳು, ಜನರಲ್ ನಡವಳಿಕೆಗಳು ಎಲ್ಲರಿಗೂ ಸಂಬಂಧಪಡುವಂಥದ್ದು. ಅಂಥ ಕೆಲವು ಸಂಗತಿಗಳನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮೊದಲು ಸ್ನಾನದ ಕ್ರಮವನ್ನೆಲ್ಲ ಹೇಳ್ತಾರೆ, ಸ್ನಾನ ಮಾಡೋ ವಿಧಾನಗಳು ಎಲ್ಲ ಹೇಳ್ತಾರೆ. ಅನಂತರ ಯಾವಾಗಲೂ ಉಗುರು ಕಚ್ತಾ ಇರಬಾರ್ದು, ಇದೆಲ್ಲ ಅತ್ಯಂತ ಕೆಟ್ಟ ಕೆಲಸಗಳು. ನಖಕಾದಿ ವಿನಶ್ಯತಿ, ಯಾರು ಯಾವಾಗಲೂ ಉಗುರು ಕಚ್ತಾ ಇರ್ತಾರೆ ಅವರು ಹಾನಿಗೆ ಒಳಗಾಗ್ತಾರೆ, ಅವರು ಪುಣ್ಯ ಹಾನಿಯಾಗತ್ತೆ. ಆದ್ದರಿಂದ ಯಾವಾಗಲೂ ಉಗುರು ಕಚ್ತಾ ಇರಬಾರ್ದು. ಹಾಗೆಯೇ ಯಾರೂ ಕೂಡ ಜೋರಾಗಿ ಎಲ್ಲರೂ ಅಕ್ಕಪಕ್ಕ ಕೂತವರಿಗೆಲ್ಲ ವಿಕಾರವಾಗುವಾಗೆ, ಅಸಹ್ಯವಾಗುವ ಹಾಗೆ ಜೋರಾಗಿ ವಿಕಾರವಾಗಿ ಆಕಳಿಸೋದು, ಜೋರಾಗಿ ಬಟ್ಟೆ ಅಡ್ಡ ಇಟ್ಕೊಳ್ಳದೆ ವಿಕಾರವಾಗಿ ಸೀನೋದು, ಇದೆಲ್ಲ ಸಭ್ಯತೆ ಅಲ್ಲ, ಅದನ್ನು ಮಾಡಬಾರ್ದು. ಹಾಗೆ ಅಂತ ಹೇಳ್ತಾರೆ. ಅನಂತರ ಆಸನಂ ಶಯನಂ ಯಾನಂ ಜಾಯ ಅಪತ್ಯಂ ಕಮಂಡಲು ಆತ್ಮನ ಶುಚಿರೇತಾನಿ ಪರೇಶಾಂ ನ ಶುಚಿರ್ಭವೇತ್. ನಾವು ಆಸನ, ಇನ್ನೊಬ್ಬರು ಕೂತ್ಕೊಳ್ಳೋ ಆಸನವನ್ನು ಬಳಸಬಾರ್ದು. ಆಸನ, ಹಾಸಿಗೆ, ಮತ್ತು ವಾಹನ, ಹೆಂಡತಿ, ಮಕ್ಕಳು, ಮತ್ತು ಕಮಂಡಲು, ಇದು ಇನ್ನೊಬ್ಬರು ಬಳಸಿದ್ದನ್ನು ನಾವು ಬಳಸಬಾರ್ದು. ಇವತ್ತೆಲ್ಲ ಏನು ಕರೋನಾ ಇದ್ದಾಗ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಹಾಗೆಂತೆಲ್ಲ ನಾವು ಹೇಳ್ತೇವೆ. ಅದನ್ನೆಲ್ಲ ಶಾಸ್ತ್ರದಲ್ಲಿ ಪೂರ್ವಕಾಲದಲ್ಲೇ ಹೇಳ್ತಾರೆ. ಇನ್ನೊಬ್ಬರು ಬಳಸಿದ ಚಪ್ಪಲಿ ಹಾಕೋಬಾರ್ದು, ಇನ್ನೊಬ್ಬರು ಬಳಸಿದ ವಾಹನದಲ್ಲಿ ಕೂತ್ಕೊಳ್ಬಾರ್ದು, ಇನ್ನೊಬ್ಬರು ಬಳಸಿದ ಪಾತ್ರೆಯನ್ನು ನಾವು ಬಳಸಬಾರ್ದು. ನಮ್ಮ ಪಾತ್ರೆ, ನಮ್ಮ ಹೆಂಡತಿ, ನಮ್ಮ ಮಕ್ಕಳು ಅದು ಸಪರೇಟ್ ಆಗಿರಬೇಕು, ಅದನ್ನು ಇನ್ನೊಬ್ಬರು ಬಳಸಿದ್ದನ್ನು ನಾವು ಉಪಯೋಗಿಸಬಾರ್ದು ಅನ್ನೋ ಎಚ್ಚರಿಕೆಯನ್ನು ಹೇಳ್ತಾರೆ. ಇಂಥ ಇನ್ನೂ ಕೆಲವು ನಡವಳಿಕೆಗಳನ್ನು ಹೇಳ್ತಾರೆ. ಅದರ ಒಂದು ಮಾತು ಹೇಳಿ ಇವತ್ತಿನ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಅದರಲ್ಲಿ ನ ಅದ್ವಾರೇಣ ವಿಷಯ ದ್ವೇಷ್ಮ ನಚ ವಕ್ತ್ರಂ ವಿರಾಗಯೇತ್. ಅಂದರೆ ಮನೆ ಮುಂಬಾಗಿಲಿನಿಂದಲೇ ಮನೆ ಒಳಗೆ ಹೋಗಬೇಕೇ ಹೊರತು ಗಿಂಪೌಂಡ್ ಹಾರ್ಕೊಂಡು ಮನೆ ಒಳಗೆ ಹೋಗೋದು, ಇಂಥ ಹುಚ್ಚುತನಗಳು ಮಾಡಬಾರ್ದು. ಎಲ್ಲಿ ಬಾಗಿಲಿನಲ್ಲಿ ಇಲ್ಲವೋ ಅಂಥ ಕಡೆಯಿಂದ ಮನೆ ಒಳಗೆ ಪ್ರವೇಶ ಮಾಡೋಕ್ಕೆ ಹೋಗಬಾರ್ದು. ಜೊತೆಯಲ್ಲಿ ಕಥಾಭಂಗಂ ನ ಕುರ್ವೀತ ನಚ ವಾಸೋ ವಿಪರ್ಯಯಂ. ಎಲ್ಲರೂ ಕೂಡ ಶ್ರದ್ಧೆಯಿಂದ ಪುರಾಣವನ್ನು ಕೇಳ್ತಾ ಇರಬೇಕಾದ್ರೆ ಜನರ ಏಕಾಗ್ರತೆಗೆ ಭಂಗ ಆಗೋ ಹಾಗೆ ಮಧ್ಯದಲ್ಲಿ ಬಂದು ನಡ್ಕೋಬಾರ್ದು. ಭಗವಂತನ ಪ್ರವಚನವನ್ನು ಹೇಳ್ತಾ ಇದ್ದವರು, ಕೇಳ್ತಾ ಇರೋರು ಮಧ್ಯದಲ್ಲಿ ಕೇಳೋರಿಗೆ ಶ್ರದ್ಧೆ ಭಂಗ, ಏಕಾಗ್ರತೆ ಭಂಗ ಆಗೋ ಕೆಲಸಗಳನ್ನು ಮಾಡಬಾರ್ದು. ಹಾಗೆ ಅಂತ ಹೇಳ್ತಾರೆ. ಅದರಂತೆ ವಾಸೋ ವಿಪರ್ಯಯಂ ಅಂದರೆ ಹೊದ್ದುಕೊಳ್ಳುವ ವಸ್ತ್ರವನ್ನು ಉಟ್ಕೊಳ್ಳುವ ವಸ್ತ್ರವನ್ನು ಹೊದ್ಕೊಳ್ಳೋದು, ಹೀಗೆ ಮಾಡಬಾರ್ದು. ಅದು ಯಾವ್ಯಾವ ವಸ್ತ್ರ ಯಾವ್ಯಾವುದಕ್ಕೆ ವಿಹಿತವಾಗಿದೆ ಅದನ್ನೇ ಧಾರಣೆ ಮಾಡಬೇಕು, ವಸ್ತ್ರಗಳನ್ನು ವ್ಯತ್ಯಾಸ ಮಾಡಬಾರ್ದು. ಹಾಗೆ ಅಂತ ಹೇಳ್ತಾರೆ. ಹೀಗೆ ಇನ್ನೂ ಅನೇಕ ಸಂಗತಿಗಳನ್ನು ಹೇಳ್ತಾರೆ. ಅದನ್ನು ನಾಳೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಮಧ್ವಾಂತರ್ಗತ ಗೋಪಾಲಕೃಷ್ಣಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.